ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಮತ್ತೆ ಸದಾಶಿವನಗರವರೆಗೂ ಹೋಗ್ಬಿಟ್ಟು ಬರೋಣ. ನನ್ನ ಮಗನಿಗೂ ಸ್ಕೂಲ್ ಡ್ರಾಪ್ ಮಾಡಬೇಕು. ಆದರೆ ನನ್ನ ಮಗನಿಗೆ ನನ್ನ ಹೆಲ್ಮೆಟೆಲ್ಲ ಹಾಕಿ ನೀಟಾಗಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಸೊ ಇವತ್ತು ನೋಡೋಣ, ಒಂದು ರೌಂಡು ಸದಾಶಿವನಗರವರೆಗೂ ಹೋಗಿ ಏನಾದರೂ ಇಂಪ್ರೂವ್ ಆಗಿದೆ ಅಂತ ನೋಡೋಣ. ನೋಡಿ, ಈ ರೋಡಲ್ಲಿ ರೈಟ್ ತೊಗೊಂಡು ಮುಂದೆ ಒಂದು ಕಡೆ ಲೆಫ್ಟ್ ಹೋಗಬೇಕು. ಒಂದು ಜನ ಏನು ಮಾಡ್ತಾರೆ ನೋಡೋಣ, ಬನ್ನಿ. ಸದ್ಯಕ್ಕೆಲ್ಲ ಒಂದು ವೇನಲ್ಲೇ ಹೋಗ್ತಿದ್ದಾರೆ, ನಾವು ಏನು ಫಾಲೋ ಮಾಡೋದು ಬೇಡ. ನೋಡಿ, ಸ್ಕೂಲ್ ವ್ಯಾನ್ಗಳು ಒಂದು ಹೋಗ್ತೀವಿ. ನೋಡಿ, ಈ ಒನ್ ವೇ ಬೋರ್ಡ್ ನೋಡಿ, ಒನ್ ವೇ ಬೋರ್ಡ್. ಆ ಒನ್ ವೇ ಬೋರ್ಡಿಗೆ ಜನ ಫಾಲೋನೇ ಮಾಡಲ್ಲ. ಅದನ್ನ ತುಂಬ ಜನ ಫಾಲೋ ಮಾಡಲ್ಲ. ಒಳ್ಳೆಯದಿದೆ ನಮ್ಮಂಥವೆಲ್ಲ ಫಾಲೋ ಮಾಡೋವಂಥದ್ದು. ಆದರೆ ಫಾಲೋ ಮಾಡಿದ್ರೆ ಅಂತ ನೋಡಿ, ಎಲ್ಲ 180. ಹೆಲ್ಮೆಟು ಹಾಕೋಲ್ಲ. ನೋಡಿ, ಎಲ್ಲ ರೋಡಲ್ಲಿ ಈಗ ಮಧ್ಯ ಒಂದು ಲೈಟ್ಸ್ ಇರುತ್ತೆ. ಅಂದರೆ ಈ ಲೈಟ್ಸ್ ದಾಟ್ಬಿಟ್ಟು ಆ ಕಡೆ ಹೋಗಬಾರ್ದು ಅಂತಂದ್ಬಿಟ್ಟು ತುಂಬ ಜನರು ಗೊತ್ತು, ಕೆಲವರು ಗೊತ್ತಿಲ್ಲ. ಬಟ್ ಕೆಲವು ಗೊತ್ತಿಲ್ಲದ ಏನಾಗ್ಬಿಟ್ಟಿದೆ ಇತ್ತೀಚೆಗೆ, ತುಂಬ ಜನಕ್ಕೆ ಗೊತ್ತಾಗ್ತಿದ್ದಂಗೆ ಆಗ್ಬಿಟ್ಟಿದೆ. ನೋಡಿ, ಫುಲ್ ಲೆಫ್ಟಿಂದ ಫುಲ್ ವೆಹಿಕಲ್ ಇದು. ಇನ್ನೇನಕ್ಕೂ ಬ್ಲಾಕ್ ಮಾಡಿದ್ದಾರಲ್ಲ ರೋಡು ಇದೆ. ಓಹೋ, ಈ ರೋಡ್ ಫುಲ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಮತ್ತೆ ಈ ಕಡೆನೂ ಮೋಸ್ಟ್ ಇದು ಮಾಡ್ತಾರೆ ಅನ್ಸುತ್ತೆ. ಹೌದು, ಈ ಜನರಿಗೆಲ್ಲ ಹೆಂಗೆ ನಾವು ಹೇಳೋದು, ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ ಸೇಫ್ಟಿ ಅಂತಂದ್ಬಿಟ್ಟು. ನೋಡಿ, ಇದು ರೈಟ್ ಹೋಗೋದು ಒಂದೇ. ಇಲ್ಲೊಂದು ಪಾಸ್ ಹಾಕಿರೋ ಗಾಡಿ, ಅದು ಒಂದೇ ಬಂದಿರೋ ಗಾಡಿ. ಅದು ಇದು ಆ್ಯಕ್ಚುಯಲ್ ರೂಟಿಂಗ್ ಹೋಗಬೇಕಾಗಿದೆ. ನೋಡಿ, ಒಂದು 2ನೇ ಗಾಡಿ ಬಂದರೆ, ನೋಡಿ ಒಂದು 3ನೇ ಗಾಡಿನೂ ಬರ್ತದೆ ಒಂದೇ. ನೋಡಿ, 4ನೇ ಗಾಡಿ ಒಂದೇನದು, 5ನೇ ಗಾಡಿ ಒಂದೇನದು.
ಗಾಡಿ ಅದು ಜನ ಫಾಲೋ ಮಾಡ್ತಾರೆ. ಆದಷ್ಟು ಜನ ಏನಪ್ಪ ಏನಮ್ಮ ಕೇಳಿಸಲ್ಲ ಮಗಳು, ಮುಂದೆ ಹೇಳ್ತೀನಿ ಬಾ. ಏನ್ ಫ್ರಂಟ್ ಗೇಟಾ ಬ್ಯಾಕ್ ಗೇಟಾ? ಓಕೆ, ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ವೆಯ್ಟ್ ಮಾಡಿ. ಓಕೆ, ಇವತ್ತು ವಾಪಸ್ ರಿಟರ್ನ್ ಹೋಗಬೇಕಾದ್ರೆ ಈಗ ಸ್ಟ್ರೈಟಾಗಿ ರೂಟ್ ಚೇಂಜ್ ಮಾಡೋಣ. ಆ ರೋಡ್ ಇದೀರಾ, ಸಲಾಮ್ ನವೀಸ್ ಸ್ಕೂಲ್ ರೋಡು, ಅದನ್ನು ಆ್ಯಕ್ಚುಲಿ ಒಂದೇ. ಈ ಕಡೆ ಕೆಳಗೆ ಮಾತ್ರ ಹೋಗಬೇಕು, ಆ ಕಡೆ ಮೇಲೆ ಬೇಕಂತ ನೋಡೋಣ. ನೋಡ್ಬಿಟ್ಟು ವಾಪಸ್ ನಾವು ನಮ್ಮ ರೂಟ್ಗೆ ಜಾಯ್ನ್ ಆಗೋಣ. ಬಟ್ ನೋಡೋಣ ಏನಾಗುತ್ತೆ ಅಂತ. ಮುಂದೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದರೆ ಬೆಟ್ರ್ ಅನಿಸುತ್ತೆ. ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲ ಪೆಟ್ರೋಲ್ ಬಂದಿದೆ. ಪೆಟ್ರೋಲ್ ಹಾಕಿ ಮತ್ತೆ ಮಾಡ್ಬೋದು. ಈಗ ಕಾರೆಲ್ಲ ಮಕ್ಕಳು ಇಟ್ಕೊಂಡು ಸೀಟು ಇಲ್ಲೆಲ್ಲ ಎಕ್ಸ್ಟ್ರಾ ಮಕ್ಕಳನ್ನ ಕೂರಿಸ್ಕೊಂಡು ಹೋಗೋದನ್ನು ತಪ್ಪು ಅನ್ಸುತ್ತಲ್ವ. ಬಿಡಿ, ಅದು ಮುಂದೆ ಚೆಕ್ ಮಾಡೋಣ ನೆಕ್ಸ್ಟು. ಸದ್ಯಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ಪೆರಿಮೆಂಟ್ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಏನೋ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಿಲ್ಲ ಅನ್ನೋದು ಮಾತ್ರ ನೋಡ್ತಾಯಿದ್ದೀವಿ. ಅದನ್ನು ಮಾಡೋಣ ಬನ್ನಿ. ಪೆಟ್ರೋಲ್ ಬಂಕ್ ಎಂಟ್ರ್ ಆಗ್ತಾಯಿದ್ದೀನಿ. ವೀಡಿಯೋ ಪಾಸ್ ಮಾಡ್ತೀನಿ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕ್ಸಿದ್ದಾಯಿತು. ನಿಂತ್ಕೊಳ್ಳೋಣ ಬನ್ನಿ. ಈ ರೋಡ್ ಸೈಡ್ ಹೋಗ್ಬೇಕು ನಾವು. ನೋಡಿ, ಇಲ್ಲಿಲ್ಲ ಕಾಣಿಸುತ್ತೆ ನಿಮಗೆ. ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ, ಯೋಚನೆ ಮಾಡ್ತಿಲ್ಲ. ನಾವು ಇರೋ ಸೈಡ್ ಹೋಗ್ತೀವಿ. ಈ ರೋಡು ಸ್ಟ್ರೈಟ್ ಹೋಗಿ ಮುಂದೆ ಏನು 18 ಕ್ರಾಸ್ ಮೇಲೆ ಹೋಗೋಣ. ಏನು ಅಲ್ಲೇನು ಪ್ರಾಬ್ಲಮ್ ಇಲ್ಲ. నాకు 18 ಕ್ರಾಸ್ ಇತ್ತು ಅಲ್ವಾ. ನೆನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನೆನ್ನೆ ಸ್ವಲ್ಪ ಬೇರೆ ಕೆಲಸ ಮೇಲೆ ಆಚೆ ಹೋಗಿತ್ತು. ಬೈಕು ನಲ್ಲಿ ಈ ಕಡೆ ಬರೋಕ್ಕಾಗಿಲ್ಲ ನನಗೆ. ಸೊ ನನ್ನ ಮೈನ್ ಉದ್ದೇಶ ಏನು ಅಂತಂದರೆ, ನಮ್ಮ ಏರಿಯಾನಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಫಸ್ಟ್ ಫಿಕ್ಸ್ ಮಾಡೋಣ. ಅದಾದ್ಮೇಲೆ ಸ್ವಲ್ಪ ಔಟ್ಸೈಡ್ ಬ್ಯಾಂಗ್ಳೂರು ಅಂದರೆ ಬೆಂಗಳೂರಲ್ಲಿ ಬೇರೆ ಏರಿಯಾಗಳೆಲ್ಲ ಫಿಕ್ಸ್ ಮಾಡೋಣ ಅಂತ ನನ್ನ ಉದ್ದೇಶ. ನೋಡಿ, ಇದು ಒನ್ ವೇ. ಇಲ್ಲಿ ಒಂದು ಗಾಡಿ, 2 ಗಾಡಿ, 3 ಗಾಡಿ, ಅಲ್ಲೊಂದು 4 ಗಾಡಿ, ಇಲ್ಲಿ ಇನ್ನೊಂದು 5ನೇ ಗಾಡಿ. ಮಾತ್ರ ಒಂದು ಇವಾಗ 2 ವೇ. ಈ 2 ವೇನಲ್ಲಿ ನೀವು ಗೊತ್ತಿದೆ ಹೆಲ್ಮೆಟ್ ಯಾವಾಗ ಯೂಸ್ ಮಾಡ್ತಾ ಅದು ನೋಡ್ಬೋದು. ಒನ್ ವೇ ರೋಡಲ್ಲೂ ಇದು ವೈಲೇಷನ್ಸ್ ನೋಡ್ಬೋದು, 2 ವೇ ರೋಡಲ್ಲೂ ವೈಲೇಷನ್ಸ್ ನೋಡ್ಬೋದು ನಮ್ಮ ಬೆಂಗಳೂರಲ್ಲಿ. ನೋಡಿ ಇದೆಲ್ಲ ಬಹುಶಃ ನಾನು ಮುಂದೆಗಡೆ ಲೆಫ್ಟ್ ತಗೊಂಡು
ನಮ್ಮ ಮಲ್ಲೇಶ್ವರಂ ಕರೆಕ್ಟ್ ಫಿಟ್ ಆದಮೇಲೆ ರೈಟ್ ತೊಗೊಂಡ್ರೆ ಅದು ಡೈರೆಕ್ಟಾಗಿ ಇದಕ್ಕೆ ಹೋಗುತ್ತೆ MES ಕಡೆ. ಅಲ್ಲೂ ತುಂಬ ವೈಲೇಷನ್ಸ್ ಕಾಣಿಸ್ಬೋದು. ಬಟ್ ಅದು ಟೂ ವೇ ರೋಡ್ ಅಲ್ವಾ, ಹೆಲ್ಮೆಟ್ ಇಲ್ಲದೆ ತುಂಬ ಜನ ಕಾಣಿಸ್ತಾರೆ. ಈಗ ಫಸ್ಟ್ ನಾವು ಒನ್ ವೇ ರೋಡ್ಸ್ನ ಫಿಕ್ಸ್ ಮಾಡೋಣ, ಆಮೇಲೆ ಹೆಲ್ಮೆಟ್ಟು ಆಟೋಮೆಟಿಕಾಗಿ ಫಿಕ್ಸ್ ಆಗಬಹುದು. ಯಾಕೆಂದರೆ ಒನ್ ವೇ ರೋಡ್ ಫಿಕ್ಸ್ ಮಾಡೋಕ್ಕೆ ಪೊಲೀಸೆಲ್ಲ ಡಿಪ್ಲಾಯ್ ಆದಾಗ ಪೊಲೀಸು ಅಥವಾ ಎಲ್ಲ ಕಡೆ ಕ್ಯಾಮ್ರಾಸು ಡಿಪ್ಲಾಯ್ ಆದಾಗ, ಆಮೇಲೆ ಸ್ಟ್ರಿಕ್ಟ್ ಬೋರ್ಡ್ಸ್ ಎಲ್ಲ ಬಂದಾಗ ಬಹುಶಃ ಒನ್ ವೇದು ಇಶ್ಯೂಸ್ ಡ್ರಾಪ್ ಆಗಬಹುದು. ಆ ಡ್ರಾಪ್ ಆದಾಗ ಹೆಲ್ಮೆಟ್ಸ್ದೆಲ್ಲ ಕೂಡ ಡ್ರಾಪ್ ಆಗ್ಬೋದು ಇನ್ ಕೇಸ್ ಪೊಲೀಸ್ ಡಿಪ್ಲಾಯ್ ಆದರೆ. ಹೊಸ ಗಾಡಿ ತೊಗೊಂಡ ತಕ್ಷಣ ಜನ ಹೆಲ್ಮೆಟ್ ಹಾಕಿಲ್ಲ ಸ್ಟಾರ್ಟ್ ಮಾಡ್ತಾರಲ್ಲ, ಮೋಸ್ಟ್ಲಿ ಅದೇ ಇರ್ತದೆ ಮೇನ್ ಪ್ರಾಬ್ಲಮ್. ಹೊಸ ಗಾಡಿ ತೊಗೊಂಡಾಗ ಗಾಡಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ನೀಟಾಗಿ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಬನ್ನಿ ಅದು MES ಮೇಲೆ ಹೋಗೋಣ. ಯಾಕೆಂದರೆ ಆ ರೋಡಲ್ಲಿ ನಾವು ನೋಡಿದ್ವಲ್ಲ ಮೊನ್ನೆ ಜನ ಬಂದಿರ್ಬೋದು. ಸೊ ಅದು ಹೆಂಗೂ ವೀಡಿಯೋ ನನ್ನ ಯೂಟ್ಯೂಬಲ್ಲೇ ಇದೆ, ಜನ ನೋಡ್ಬಿಟ್ಟು ಅದನ್ನೆಲ್ಲ ಫಿಕ್ಸ್ ಮಾಡೋ ಹಾಗಿದೆ ಮಾಡ್ಬೋದು. ಜನ ಮಾಡ್ಬೋದು, ಪೊಲೀಸರು ಮಾಡ್ಬೋದು, ಟ್ರಾಫಿಕ್ ವಾರ್ಡನ್ಸ್ ಮಾಡ್ಬೋದು, ಯಾವೆಲ್ಲ ಫಿಕ್ಸ್ ಮಾಡಬೇಕು ಅಂತ ಆಸಕ್ತಿ ಇದೆಯೋ ಅದೆಲ್ಲ ಮಾಡ್ಬೋದು. ಬಟ್ ಅದು ಫಿಕ್ಸ್ ಮಾಡೋಕ್ಕೆ ಅಂತಂದ್ಬಿಟ್ಟು ರೋಡ್ ರೇಸ್ ಮಾಡೋಕ್ಕೆ ಹೋಗಬೇಡಿ. ಹಿಂದಿನ ವರ್ಷ ನಾನು ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ದೆ, ಟಾಕ್ ವಿತ್ BTP ಅಂತ, ಅಂದರೆ ಟಾಕ್ ವಿತ್ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅಂತ. ನಮ್ಮದು ಕ್ಲಬ್ ಇದೆಯಲ್ಲ, ಬೆಂಗಳೂರು ಬುಲೆಟ್ ಕ್ಲಬ್ಬು, ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮಿಟಿ ABC ಅವ್ರ ಜೊತೆ ನಾವು ಟೈಅಪ್ ಆಗಿದ್ದೀವಿ. ಅಂದರೆ ವಿ ಆರ್ ಪಾರ್ಟ್ ಆಫ್ ABC, ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮಿಟಿ. ಹೋದ ವರ್ಷ ABC ಅವರು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಜೊತೆ ಒಂದು ಮೀಟ್ ಅರೇಂಜ್ ಮಾಡಿಸಿದ್ರು ನಮಗೆಲ್ಲ. ಆವಾಗ ನಮಗಲ್ಲಿ ಗೊತ್ತಾಯಿತು, ಈ ಥರ ಏನಾದರೂ ನಾವು ಪ್ರಾಬ್ಲಮ್ಸ್ಗಳಿದ್ದಾಗ ಯು ಅಬ್ಸರ್ವ್, ಯು ಪೋಸ್ಟ್, ಇಟ್ ಈಸ್ ಓಕೆ, ಡೋಂಟ್ ಗೆಟ್ ಇನ್ ಟು ಫೈಟ್. ಅಂದರೆ ಅವ್ರ ಜೊತೆ ಕಿತ್ತಾಡೋದಾಗಲಿ, ಅವ್ನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಟ್ರ್ಯಾಕ್ ಮಾಡೋಕ್ಕಾಗಲಿ ಇಮ್ಮಿಡಿಯೇಟಾಗಿ ಹೋಗಬೇಡಿ. ಅದಕ್ಕೆ ಲಾ ಇದೆ, ಕಾನೂನಿದೆ, ಟ್ರಾಫಿಕ್ ಪೊಲೀಸ್ ಇದ್ದಾರೆ, ದೇ ವಿಲ್ ಡೂ ಇಟ್. ಯಾಕೆಂದರೆ ನಾವು ವಿ ವಿಲ್ ಟೆಲ್ ಪೀಪಲ್ ವಾಟ್ ಈಸ್ ರೈಟ್ ಅಲ್ವಾ. ಬಟ್ ಭಗವಂತ ಎಲ್ಲರಿಗೂ ಬುದ್ಧಿ ಕೊಟ್ಟಾನೆ, ಎವ್ರಿ ಒನ್ ಬಿಲೀವ್ಸ್ ದೇ ಆರ್ ರೈಟ್. ಸೊ ನಾವು ನೀವು ಮಾಡಿದ ತಪ್ಪು ಅಂತ ಅನ್ನುವಾಗ ಅಲ್ಲಿ ಕ್ಲಾಶಸ್ ಆಗುತ್ತೆ ಅಲ್ವಾ. ಅದಕ್ಕೆ ಯು ಜಸ್ಟ್ observe what is happening and you post what is happening. See again, compare it. You observe what is happening and you post what is happening, whatever is real, not AI. Whatever is true, whatever is happening, ಅದನ್ನು post ಮಾಡಿ. ಕ್ರಾಸಾಗಿ ಬಂದು ನಾನು ಬರ್ತಾಯಿದ್ದೀವಿ ನಾವು.
ಲೆಫ್ಟ್ ಹೋಗ್ಬೋದಾಗಿತ್ತು, ಬಟ್ ಅದು ರೆಸಿಡೆನ್ಷಿಯಲ್ ಏರಿಯಾ ಅಲ್ವಾ. ಆ್ಯಂಡ್ ಜನದ ಪ್ರಕಾರ ರೆಸಿಡೆನ್ಷಿಯಲ್ ಏರಿಯಾಲಿ ನೀವು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಇಟ್ಸ್ ನಾಟ್ ಅನ್ ಅಫೆನ್ಸ್ ಅಂತ. ಸೊ ಅದಕ್ಕೆ ನಾವು ಮೈನ್ ರೋಡಲ್ಲೇ ಹೋಗೋಣ. ಹೆಂಗೂ ಆ ಕಡೆ ರೆಸಿಡೆನ್ಷಿಯಲ್ ಏರಿಯಾಗೆ ಹೋಗೋಲ್ಲ, ವಾಪಸ್ ಏನಾದ್ರು ಗೊತ್ತಾಗುತ್ತೆ. ನನ್ನ ಪ್ರಕಾರ ಇವತ್ತಿನ ಜಾಮ್ ಇರುತ್ತೆ ಈ ರೋಡಲ್ಲಿ. ನಾನು ನೋಡ್ತಾ ಇದ್ದೀನಿ ಅಲ್ಲಿ ಒನ್ ವೇಲ್ ಬರೋದೆಲ್ಲ ನಿಲ್ಲಿಸೋದ್ರೂ ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡೋದ್ರೂ ಈ ಜಾಮ್ ಕಮ್ಮಿ ಆಗೋ ಡೌಟ್. ಓಹೋ, ಇಲ್ಲಿಂದಲೇ ಸ್ಟಾರ್ಟ್ ಆಗಿದೆ ಜಾಮು. ಓಕೆ, ಮೊನ್ನೆ ಹಾಕಿದ ವೀಡಿಯೋ ಮೇಲೆ ಸ್ವಲ್ಪ ಫೀಡ್ಬ್ಯಾಕ್ ಬಂತು. ನೀವು ವೆಯ್ಟ್ ಮಾಡೋದಲ್ಲ, ಯಾರಿಗೂ ನೋಡೋಕ್ಕೆ ಇಷ್ಟ ಆಗಲ್ಲ ಅಂತೆಲ್ಲ. ಸೊ ಇವತ್ತು ವೆಯ್ಟ್ ಮಾಡೋ ಟೈಮು ಸ್ಟಾರ್ಟ್ ಮಾಡಿಬಿಟ್ಟು ಇದಕ್ಕೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿ ಎಷ್ಟು ಸ್ಥಿತಿಯಿಂದ ವಾಪಸ್ ಸ್ಟಾರ್ಟ್ ಮಾಡಿದೆ ಅಂತ ಅನ್ನೋದನ್ನು ಜಾಗ ಇದೆ. ಆಯಿತು, ಇವಾಗ ಟೈಮು 8:31 27 November 2025. ಭಾಗ ಬ್ಲಾಕ್ ಮಾಡಿ ಆ ಕಡೆ ಏನು ಮಾಡ್ತಾರೆ. ಯಾವತ್ತದು ಫುಲ್ಲಿ ಒಂದು ಬ್ಲಾಕ್ ಮಾಡಿರ್ತಾರೆ. ಕೇಸ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ವೀಡಿಯೋ ನೋಡ್ತಾ ಇದ್ದೆ, ದಯವಿಟ್ಟು ವೀಡಿಯೋ ಸ್ಲೋ ಮೋಷನಲ್ಲಿ ನೋಡಿ. ಇನ್ನು ಗಾಡಿಗಳ ನಂಬರ್ಗಳೆಲ್ಲ ಬೇಕು ಅಂತದ್ದು. ವೈಲೇಷನ್ ಮಾತ್ರ ಗಾಡಿಗಳ ನಂಬರ್ಗಳೆಲ್ಲ ಬೇಕು ಅಂದರೆ ದಯವಿಟ್ಟು ಸ್ಲೋ ಮೋಷನ್ ನೋಡಿ. ಓಕೆ, ಸಮಯ ಈಗ 8:35, 4 ನಿಮಿಷ ಆಯಿತು. ನೋಡೋಣ ಡ್ರೈವರ್ ಬರ್ತಾ ಬಂದಿದೆ ಅಂತ. Okay, we reach close to our destination.